ಇದು ಮೋಸ. ನಾನ್ ಮೋಸ. ನಾನ್ ಹೈಕೋರ್ಟಲ್ಲಿ ಹೋಗ್ತೀನಿ. ಸುಮ್ನೆ ಓಡಿ ಕರೆಕ್ಟ್. ಕವರು ತಿಂತಿದ್ದೆ ನಾನು. ಆಲ್ಕವ ತಿಂತಿದೆ ನಾನು. ಹಾಯ್ ಹಲೋ ನಮಸ್ಕಾರ ಗೈಸ್. ಇವತ್ತಿನ ಸ್ಪೆಷಲ್ ಏನಂದರೆ ನನ್ನ ಜೊತೆ ಪ್ಲೇಟ್ ಬಂದಿದೆ, ಸ್ಪ್ರೇ ಬಂದಿದೆ, ಆಮೇಲೆ 2 ಕೋತಿಗಳು ಬಂದಿದೆ. ಯಾರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಮಾಡ್ತಾ ಇದ್ದೀವಿ ಇವತ್ತು. ದಟ್ ಈಸ್ ಕಾಲ್ಡ್ ಆಸ್ ಹೂ ನೋಸ್ ಮೀ ಬೆಟರ್. ನನ್ನ ಹೆಂಡತಿನ ಇಲ್ಲ ನನ್ನ ಅಕ್ಕನ ಅಂತ. ನಾನು ಸ್ವಲ್ಪ ಕ್ವಶನ್ಗಳು ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಶನ್ಗಳು ಹೇಳ್ತೀನಿ. ಇವಳಿಗೂ ಬೇಜಾನೈತೆ ಟ್ರೀಟ್ಮೆಂಟ್. ಗಾಯ್ಸ್, ಯಾರು ರಾಂಗ್ ಆನ್ಸರ್ ಕೊಡ್ತಾರೆ ಅವ್ರಿಗಿದೆ ಪನಿಷ್ಮೆಂಟ್. ಇವಾಗ ಫಸ್ಟ್ ಹೆಂಗೆ ಫಸ್ಟ್ ಹೇಳ್ಬೇಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳು. ಟರ್ಮ್ಸ್ ಅಂಡ್ ಕಂಡೀಷನ್ಸಾ? ನೀವಿಬ್ಬರೇ ಅಲ್ವಾ? ಇಬ್ರಿಗೆ ರಾಕ್ ಪೇಪರ್ ಸೀಸರ್ ಹಾಕ್ಬೇಕು ನೀವಿಬ್ರು, ಆಯ್ತಾ? ಯಾರು ಗೆಲ್ತೀರಾ ಅವರು ಫಸ್ಟ್ ಆನ್ಸರ್ ಮಾಡಬೇಕು ನಾನು ಕೇಳೋ ಕ್ವಶನ್ಗೆ, ಆಯ್ತಾ? ಸೊ ಗಾಯ್ಸ್, ನಾನು ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಫಸ್ಟ್ ಕ್ವಶನ್ ರಾಕ್ ಪೇಪರ್ ಸೀಸರ್ ಹಾಕಿ. ರಾಕ್ ಪೇಪರ್ ಸೀಸರ್ಸ್. ನಾನು ಫಸ್ಟ್ ಹೇಳ್ಬೇಕು. ನನ್ನ ಫೇವ್ರೆಟ್ ಕಲರ್ ಅದೇ ಬ್ಲ್ಯಾಕ್. ಗೈಸ್ ಕರೆಕ್ಟ್ ಆಗೈತೆ. ಸೆಕೆಂಡ್ ಕ್ವಶನ್. ನನ್ನ ರಾಕ್ ಪೇಪರ್ ಸೀಸರ್ ಹಾಕ್ರಿ, ಕ್ವಶನ್ ಕೇಳಕ್ ಬಂದ್ಬಿಟ್ರಾಗ್ಲೇ. ರಾಕ್ ಪೇಪರ್ ಸೀಸರ್ಸ್. ನನ್ನ ಫೇವ್ರೆಟ್ ಫುಡ್. ವೆಜ್ ಅಲ್ಲ ನಾನ್ ವೆಜ್ ಅಲ್ಲ? ಫೇವ್ರೆಟ್ ಫುಡ್ 5 seconds ಟೈಮ್ ಯಾವ್ದಾದ್ರೂ ಆಗಿರ್ಬೋದು. ಟೈಮರ್ ಹಾಕ್ತೀನಿ 10 seconds. ನಾನೇ ಹೇಳ್ತೀನಿ. ಚಿಕನ್ 1 ಚಿಕನ್ ಹೇಳ್ದೆ ನಾನು. ಚಿಕನ್ ಅಲ್ಲಿ ಏನಾದ್ರು ಐಟಮ್ ಆಗಿರ್ಬೋದು. ಫೇವ್ರೆಟ್ ಫುಡ್ 3 4 5 ಪಾಸ್. ಬಿರಿಯಾನಿ ಕರೆಕ್ಟ್. ಚಿಕನ್ ಅಂತ ಹೇಳ್ದೆ ತಾನೇ. ಫುಡ್ ಅಂದ್ಮೇಲೆ ಚಿಕನ್ ಅಂದ್ರೆ ಫುಡ್ಡಾ? ಓಕೆ, ನನ್ನ ಥರ್ಡ್ ಕ್ವಶನ್. ನನ್ನ ಫೇವ್ರೆಟ್ ಪ್ಲೇಸ್. 3 2 1 ಗೋ. ಸ್ಪ್ರೇ ಕೊಡಿ. ಸ್ಪ್ರೇ ಫೇವ್ರೆಟ್ ಪ್ಲೇಸ್ ಗೊತ್ತಿಲ್ವಾ ನಂದು? ಎಷ್ಟೊತ್ತಿ ಹೇಳಿದೀನಿ. ಆಯ್ತು ಮಕ್ಕಕ್ಕೆ ಹಾಕ್ಬೇಡ ಕಣೋ. ಮಕ್ಕಕ್ಕೆ ಮತ್ತೆ ಗಂಟ್ಲಿಗೆ ಹೋಗುತ್ತೆ ನೋಡಿ. ಅವಳು ಯಾರು ಬಾ ಕುತ್ಕೊಳ್ಳಿ. ಸ್ವಲ್ಪ ಸಾಕು ಸಾಕು. ಕಣ್ಣು ಬಿಡು. ಇದೆಲ್ಲ ಸಿಂಪಲ್ ಸಿಲ್ಲಿ ಆಯ್ತು ಗೈಸ್. ಇವಾಗ ಇರೋದು ಟ್ವಿಸ್ಟ್. ಎರಡೂನು ಒಂದಿರ್ಬೇಕು ಚಾಯ್ಸ್. ಯಾವಾಗ ಎರಡೆರಡು ಹಿಡ್ಕೋತಾರ? ಇದಿಬ್ರಿಗೂ ಗೊತ್ತಿರೋದೆ. ನನ್ನ ಎಂಗೇಜ್ಮೆಂಟ್ ಡೇಟ್ ನಾನು ಹೇಳ್ತೀನಿ. ಯಾರು ಹೇಳ್ತಿದ್ ಫಸ್ಟ್? ನಾನು ನೋಡಿಲ್ಲ. ನವೆಂಬರ್ 29 27 ಗೊತ್ತಾಯ್ತಾ ಇಲ್ಲ. 10 ಅಲ್ಲ 5 29 ಹೇಳ್ಕೊಡ್ತೀಯ ಅಲ್ಲಿಂದ? ಆದ್ರೂ ನಾನು 29 ಕರೆಕ್ಟ್ ಆಗಿ ಹೇಳಿದೀನಿ. ಮತ್ತೆ ಸುಮ್ನೆ ಇರೋ. 2021 ಕರೆಕ್ಟ್ ಆಗಿ ಡೇಟ್ ಹೇಳಿದೆ. ನವೆಂಬರ್ 29 2024. 21 ಅಂದೆ. ನೆಕ್ಸ್ಟ್ ಗೈಸ್, ನಂಗೆ ನಮ್ಮಮ್ಮ ಏನಂತ ಜಾಸ್ತಿ ಬೈತಾ ಇದ್ರು. ಅವಳೆ ಕೈ ಎತ್ತಿದ ಕಷ್ಟ. ಆಯ್ತು ಹೇಳ್ರಿ ನೀವು.
ಇಲ್ಲ ಅವಳು ಹೇಳಿ, ಅವಳ ಕೈ ಎತ್ತಿದ್ ಫಸ್ಟ್ ಅವಳು. ಹೇಳು. ಲೋಪರ್ ನನ್ನ ಮಗನೇ. ನನಗೆ ಗೊತ್ತಿರೋ ಪ್ರಕಾರ ಮದುವೆ ಆದ್ಮೇಲಿಂದ ಅದೇ ಜಾಸ್ತಿ ಕೇಳೋದು. ಹೊಡ್ದಾಕ್ಬಿಡ್ತೀನಿ ಸಂತು. ನಾನ್ ರೆಡಿ ಮಾಡ್ಕೊಳಕ್ ಬೇಡವಾ? ಇಬ್ರು ಕೊಡೋಣ. ಬೈತಾ ಇದ್ದಿದ್ದು ಹೊಡ್ದಾಕ್ಬಿಡ್ತೀನಿ, ಹೊಡ್ದಾಕ್ಬಿಡ್ತೀನಿ. ಇಬ್ರಲ್ಲಿ ಏನ್ ಇಬ್ರು ಓಡಾಕ್ತಾ ಇದ್ದೀರಾ? ನೀನೇ ಹೊಡ್ಕೋ ಹೇಳ್ತೀನಿ. ನಿಂಗೆ ಗೊತ್ತಿಲ್ಲ ನನಗೆ ಹಿಂಗ್ ಮಾಡ್ತೀನಿ. ಮುಚ್ಚೋ. ಯಾಕೆ ಟಾಪರ್ ನನ್ ಮಗ್ನೆ ಕರೆಕ್ಟ್. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅನ್ಬಿಟ್ಟು ಅಲ್ಲಿ ನೋಡು. ನೀವು ಬೆಸ್ಟ್ ಮೂಗು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಸೆಟ್ ಮಾಡಿ. ಆಯ್ತಾ ನೋಡಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮಪ್ಪ ನನಗೆ ಫಸ್ಟ್ ಕೊಡ್ಸಿದ ಫೋನ್ ಬ್ರ್ಯಾಂಡ್ ಯಾವುದು? ಮಾನ್ಯ ಉಚ್ಚ ನ್ಯಾಯಾಲಯ ಹೇಳುವುದೇನೆಂದರೆ, ಅವನು ಮಾಡಿರುವ ವ್ಯವಸ್ಥೆಯನ್ನು ಉಲ್ಲಂಘಿಸಿದ್ದಕ್ಕೆ ಇಬ್ಬರು ಅಪರಾಧಿಗಳಿಗೆ ದಂಡ ವಿಧಿಸಲಾಗಿದೆ. ದಂಡ ದಂಡ ದಂಡ. ರೂಲ್ಸ್ ಹೇಳ್ತಾ ಇದ್ದೀನಿ ಗೈಸ್, ಇಬ್ರು ನೋಡು ಅವ್ರ ಪಾಡೋದು ಬಡ್ಕೋತವ್ರೆ. ನಾನ್ ಸೆನ್ಸ್ಗಳು. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಗೈಸ್. ನಾನ್ ಹುಟ್ಟಿದ ಹಾಸ್ಪಿಟಲ್ ಹೆಸರೇನು? ಇರು ಇರು. ನಾ ಎತ್ತದೆ, ನಾನು ಎದ್ದು ಹೋಗ್ಲಿ ಬಿಡು ನಾ ಎತ್ತದೆ. ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಆಯ್ತು. ಹೊಡೆದಿದ್ದೀನಿ ಫಸ್ಟ್. ಎತ್ತದೆ. ಇಲ್ಲ ಸೆಂಟ್ ಮೇರೀಸ್. ಗೊತ್ತಿಲ್ವಾ ನಿಂಗೆ? ಸೆಂಟ್ ಮೇರೀಸ್. ಗೊತ್ತಿಲ್ವಾ ನಿಂಗೆ? ಇನ್ನೇನು ಗೈಸ್, ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, 10th ಸ್ಟ್ಯಾಂಡರ್ಡ್ ಅಲ್ಲಿ ನಂದು ಎಷ್ಟು ಪರ್ಸೆಂಟೇಜ್ ಬಂದಿತ್ತು? 3, 2, 1 go. ಹೇಳು. 72. 76. Any on crown or any on globe showing Europe and Africa? ಫಸ್ಟ್ ಹೇಳು, ಪೇಪರ್ ಕೊಡು, ಆನ್ಸರ್ ಹೇಳ್ತೀನಿ. ಆನ್ಸರ್ ಹೇಳು ಫಸ್ಟ್. ಬಿಡ್ತೀಯ ಒಂದು ಹಾಫ್ ಅನ್ ಅವರ್. 74.8. ಇಬ್ರು ತಪ್ಪು. ಅದಕ್ಕೆ ಇಬ್ರಿಗೂ ಕೊಡ್ತೀನಿ ಕೊಡು. ಏನು 74.8. ಹತ್ರ ಇದ್ದ ತಾನೆ ನಾನು. ಹತ್ರ ಇದ್ದ ತಾನೆ ನಾನು ಒಟ್ಟಾಗಿ. ಹತ್ರನೂ ಇಲ್ಲ ಗೈಸ್, ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಹತ್ರ ಇದೆ ಅಂದ್ರೆ ಇವಳು ಪಕ್ಕದಲ್ಲಿ ಇದ್ಲು, ಇವಳು ಎರಡು ಹಿಂದೆ, ಇವಳು ಎರಡು ಹಿಂದೆ ಇದ್ಲು, ಇವಳು ಎರಡು ಮುಂದೆ ಇದ್ಲು. ಇವಾಗ ಹೆಂಗ್ ಕನ್ಸಿಡರ್ ಮಾಡಿ? ಅವ್ರು 2 ಹಿಂದೆ, ನಾನು 2 ಮುಂದೆ ಇದ್ದೀನಿ. ನಾನು 76 ಹೇಳಿದಕ್ಕೂ ಅಷ್ಟ. ಏನು ಅದು? ಸುಮ್ನೆ ಓಡಿ ಕರೆಕ್ಟ್. ಬೇಕಾದ್ರೆ ಹೇಗೆಲ್ಲ ಆಗ್ತಾ ಇದೆಯಾ? ಇರೋ ಕೂದಲೆಲ್ಲ ಉದ್ರೈತಾವೆ ಅಂದ್ರೆ ಕೂತಿಗೆ ಹಾಕಿದ್ರೆ ತಲೆಗೆ ಹಾಕ್ತವನೆ ಕ್ವಾಷ್ಟ. ನಿಂಗೆ ಲಾಸ್ಟ್ ಅಲ್ಲಿ ಐತೆ. ನನಗೆ ಗೇಮ್ಗೆ ಇಲ್ಲ ಗೈಸ್, ನಾನು ಕುಟ್ ಮಾಡ್ತೀನಿ. ನನ್ನ ಮುಂದಿನ ಕ್ವಶನ್, ದ ಮೋಸ್ಟ್ ಹೇಟೆಡ್ ಫುಡ್ ಆಫ್ ಮೈಂಡ್. ನನಗೆ ಇಷ್ಟ ಆಗದೆ ಇರೋ ಫುಡ್ ಹೇಳು. ಹೇಳ್ರಿ ಹೋಗಿ. ಉಪ್ಸಾರು. ಪಕ್ಕನಾ? ಉಪ್ಸಾರೆ. ಉಪ್ಪಿಟ್ಟು. ಎರಡು ಕರೆಕ್ಟ್ ಆಗಿ ಐತೆ, ಹಾ. ಆದರೆ ತುಂಬಾ ಜಾಸ್ತಿ ಹೇಟೆಡ್ ಅಂದ್ರೆ ಉಪ್ಸಾರು. ಹೌದಾ? ಮತ್ತೆ ಉಪ್ಪಿಟ್ಟು ತಿನ್ನಲ್ಲ ಮಾಡ್ದಾಗೆಲ್ಲ. ಉಪ್ಸಾರು, ಉಪ್ಪಿಟ್ಟು ತಿಂತೀನಿ ಸ್ವಲ್ಪ ಆದ್ರೂ, ಉಪ್ಸಾರು ಮಸ್ಟ್ ಹೇಟೆಡ್ ನನಗೆ. ನೆಕ್ಸ್ಟ್ ಇಬ್ರದ್ದು ತಪ್ಪು. ಯಾಕೆ ಉಪ್ಸಾರು ಹೇಳ್ದೆ ತಾನೆ ನಾನು? ನನಗೆ ಸ್ಕೂಲ್ ಟೈಮಲ್ಲಿ ಯಾವ ಕಂಟೆಸ್ಟ್ಗೆ ಜಾಸ್ತಿ ಪ್ರೈಸ್ ಬರ್ತಾ ಇತ್ತು? ಅವ್ರು ಎತ್ತಿದೆ ಹೇಳು. ಆರ್ಟ್ ಅಂಡ್ ಕ್ರಾಫ್ಟ್. ಓ ನನ್ಗೂ ಅದೇ ಗೊತ್ತಿತ್ತು ಅಂದ್ರೆ. ಕರೆಕ್ಟ್ ಗೈಸ್, ಅದು ಹಂಗಂತ ನಾನು ನೋಡ್ಕೊಳ್ಳಲ್ಲ. ಸಾಕು ಸಾಕು, ಸುಮ್ಮನೆ ಏನಕ್ಕೆ? ಒಂಚೂರು ಹಾಕು, ಬಿಡು ಅಷ್ಟೇ ಕಣೋ. ದೊಡ್ಡ ಬಟ್ಟಿಕ್ಕಿದ್ದೀನಿ ಗೈಸ್. ನನ್ನ ಮೋಸ್ಟ್ ಫೇವ್ರೆಟ್ ಜಂಕ್ ಫುಡ್. 3, 2, 1 ಹ್ಯಾಂಡ್. ನಾನು ಶವರ್ಮ. ಜಂಕ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಶ್ರೀಗಂಧದ ಗೊಂಬೆ. ಹೇಳಾಯ್ತು. ಹೇಳ್ಬೇಕು. 5,
4 3 ರೋಡ್ ಸೈಡ್ ಅದೇ ಮಾದೇವಣ್ಣನ ಎಗ್ ರೈಸು ಇಲ್ಲ ಮಾದೇವಣ್ಣನ ಎಗ್ ರೈಸ್ ಜನಕ್ಕೆ ತಾನೇ ಅದು ರೋಡ್ ಸೈಡ್ ತಿನ್ನೋದು ನೀನು. ಕರೆಕ್ಟ್ ಆಗೈತೆ. ಯಾವ್ದು ಸರಿ? Guys, ಅದಕ್ಕೆ ನಾನು ಊಟಿ ಮಾಡ್ಬಿಟ್ಟಿದ್ದೀನಿ. ಕರೆಕ್ಟ್ ಇರೋದು ಶವರ್ಮ. ನಾನು ಯಾವ ಇಯರ್ ಅಲ್ಲಿ ನನ್ನ ಕಾಲೇಜಿಗೆ ಎಂಟ್ರಿ ಆಗಿದ್ದು? 3 2 1 16 2016 ನೀನು ಅವ್ರು ಏನ್ ಹೇಳಿದ್ರು? 16 14 13 14 ಇಲ್ವಾ? ಒಂದ್ ನಿಮಿಷ ಇರು ನಂದು 18 ಅಂದ್ರೆ ನೀನು ನನ್ಕು 2 ವರ್ಷ 5 4 5 3 2 16 15 1 15 ಸ್ಕೂಲ್ ಮುಗಿಸಿ ಕಾಲೇಜಿಗೆ ಎಂಟ್ರಿ ಕೊಟ್ಟೆ. ಗೈಸ್ ಇವಾಗ ಇಬ್ರದ್ದು ತಪ್ಪಂದ್ರೆ ಏನ್ ಮಾಡ್ಬೇಕು? ಇಬ್ಬರಿಗೂ ಹೋಗ್ಬೇಕು. 16 ತಪ್ಪ 14 16th ನಾನು 10th ಮುಗಿಸಿದ್ದು. 2016 17 ಸ್ಟಾರ್ಟಿಂಗ್ ಅಲ್ಲಿ ನಾನು ಜಾಯ್ನ್ ಆಗಿದ್ದು. 16 17 ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 16th ಏಪ್ರಿಲ್ ನಿಂದ ನೆಕ್ಸ್ಟ್ 17 ಬರುತ್ತೆ. ಇಲ್ಲ ಕರೆಕ್ಟ್ ನೀನ್ ತಪ್ಪು. ಅಷ್ಟು ಕಷ್ಟಪಟ್ಟು ಅಲ್ದಿದ್ದೀನಿ ನಾನೇ ಅವನ ಜೊತೆಲಿ ಕಾಲೇಜ್ ಸೀಟ್ಗೆ ನನ್ಗೆ ಹೇಳ್ತೀನಿ. ನೀನೆಲ್ಲಿ ಬಂದಿದ್ದೆ? SJP ಕಾಲೇಜ್ಗೆ ಅಪ್ಲಿಕೇಶನ್ ತರೋದಕ್ಕೆ ಯಾವಾಗ ಬಂದಿದ್ಲು ಯಾರೋ ಗೊತ್ತಿಲ್ಲ. ನನ್ನ ಫೇವ್ರೆಟ್ ಸ್ವೀಟ್ ಹೇಳ್ರಿ. ಸ್ವೀಟ್ 3 2 1 ಗೋ. ಕಾಕಾಂಗಡಿ ಆಲ್ಕೋವಾ. ಕೋವಾ. ಅದು ವೈಟ್ ಇಲ್ಲ ಕಲರ್. ಇಲ್ಲ 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 ದೂದ್ ಬೇಡ ದೂದ್ ಬೇಡ ದೂದ್ ಬೇಡ ತಾನೇ. ಆನ್ಸರ್ ನಾನು ಹೇಳ್ಬೇಕು. ನೀನ್ ನಗಿಸ್ತಾ ಇದ್ರೆ ನನ್ಗೆ ಕಾಮಿಡಿ ದೂದ್ ಮಾಡ್ತೀನಿ. ಇಲ್ಲ ನಾನು ನಿನ್ ಬರ್ಡೇಗೆ ನಾನು ಕೋವಾ ಅನ್ಕೊಂಡೆ. ದೂದ್ ಬೇಡ ದೂದ್ ಬೇಡ ದೂದ್ ಪೇಡ ಕರೆಕ್ಟ್. ಆಲ್ಕೋವಾನು ತಿಂತಿದ್ದೆ ತಾನು. ಆಲ್ಕವ ತಿಂತಿದ್ದೆ ಅಂದ್ರೆ ನನ್ನ ಸ್ವೀಟ್ ನನಗದು ಫೇವ್ರೆಟ್ ಅಂತಿದ್ದ ನಾನು. ಕಾಕಾಂಗಡಿಗೆ ಹೋಗಿ ಆಲ್ಕೋವಾ. ಗೈಸ್ ಅದು ಫೇಮಸ್. ಸಾಕು ಇಲ್ಲಷ್ಟೇ ಹಚ್ಬೇಕು ನಾನು ಹೇಳ್ತಾ ಇದೀನಿ ನೋಡು. ಏನೇ ಆಗ್ಲೇ ಗುಳ್ಳೆ ಆಗೈತೆ. ಎದೊಳ್ತದ ನೋಡಿ ಇವಾಗ ಹಂಗೆ. ಗೈಸ್ ಏನೂ ಆಗಿಲ್ಲ ನಾನು ಡೌ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್. ಹೇಳು ಪಗಳು. ಹಿಂಗ್ ಮಲ್ಕೊಂಗೆ ತಮ್ಮನೇಲ್ಗೆ ನನ್ನ ಚೈಲ್ಡ್ಹುಡ್ ಪೆಟ್ ನೇಮ್ ಏನಂತ ಕರಿತೀವಿ? ಅಯ್ಯೋ ತುಂಬಾ ಇತ್ತು. 3 2 1 ಯಾರು ಫಸ್ಟ್ ಹೇಳಿದ್ದು? ನಾನೇ ಕೈ ಎತ್ತಿದ್ದು. ಅವ್ರು ಫಸ್ಟ್ ಎತ್ತಿದ್ದು. ಹಾ ಚಡಿ ಚಿಕ್ಕ. ಇದು ಬೇಡ ಈ ಕ್ವಶನ್ ನನಗೆ ಆಮೇಲೆ ರೋಸ್ಟ್ ಆಗುತ್ತೆ. ಇಲ್ಲ ಹೇಳ್ರಿ. ಹೇಳ್ರಿ. ಹೇಳಿದ್ರು ಅವರು ನೀನು ಸಂತು. ಪೆಟ್ ನೇಮ್ ಅದ್ ಪೆಟ್ ನೇಮಾ? ನಾನು ಇನ್ನ ಹೇಳ್ತೀನಿ. ಆನ್ಸರ್ ಹೇಳ್ಬೇಕು ಫಸ್ಟ್. ರೆಡಿ ಮಾಡ್ಕೊಳ್ಳೋದು ಬೇಡ. ಏಯ್ ನಿನ್ನ ಹೆಸರೇನು? ನಾಯಕ್ ನಿನ್ನ ಹೆಸರೇನು? ನಾಯಕ್ ಹೇಳು. ಸಂದೇಶ್ ನಿನ್ನ ಹೆಸರು? ನನ್ನ ಚೈಲ್ಡ್ಹುಡ್ ಅಲ್ಲಿ ಪೆಟ್ಟೆಮೆ ಅದು ಕರೀತಾ ಇದ್ದಿದ್ದೆ ಜಾಸ್ತಿ ಚಡ್ಡಿ ಚಿಕ್ಕ. ಅವ್ನ್ ಸೈಜ್ಗೂ ದೊಡ್ಡ ಚಡ್ಡಿ ಹಾಕೊಳ್ಳೋನು ಅವ್ನ ಅದಕ್ಕೆ. ನನ್ನ ನಿನ್ನ ನನ್ನ ಏನು ಮುಂದಕ್ಕೆ? ನನ್ನ ಏನ್ ಪ್ರೇಯರ್ ಮಾಡ್ತಾ ಇದೀಯ ಹಾಲೆಲೂಯಾ ಅಂತ? ಕರೆಕ್ಟ್ ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಸಮರ್ ಕ್ಯಾಂಪ್ ಹೋಗಿದ್ದೆ. ಸಮರ್ ಕ್ಯಾಂಪ್ ಹೋಗ್ತಿದ್ದೆ ಆಯ್ತಾ, ಚರ್ಚ್ಗೆ ಸಮರ್ ಕ್ಯಾಂಪ್. ತಟ್ಟೆ ತಗೊಂಡ್ ಬಂದಿದ್ದೆ. ಗೈಸ್ ಫೈನಲ್ ಕ್ವೆಶ್ಚನ್ ಗೈಸ್. ನನ್ಗೆ ನಮ್ಮಮ್ಮ ಮಾಡ್ತಿದ್ದಿದ್ ಫೇವ್ರೆಟ್ ಡಿಶ್ ಅದು. ಅವ್ರು ಎತ್ತಿದ್ದು ಹೋಗ್ಲಿ ಹೇಳು. ಚಪಾತಿ ಮೊಟ್ಟೆ ಪಲ್ಯ. ಸೊಪ್ಪು ಸಾರು ಕಾಳು ಸಾರು. ಎರಡು ಕರೆಕ್ಟ್ ಗೈಸ್. ಅಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಈಗ ನಾವಿಬ್ರು ಒಂದೊಂದು ಕ್ವಶನ್ ಕೇಳ್ತೀವಿ ಹಾ. ನಮ್ ಬಗ್ಗೆ. ನೀನ್ ಸರಿಗೆ ಹೇಳಿದ್ರೆ ಬಚಾವ್, ತಪ್ಪು ಹೇಳಿದ್ರೆ ನೀನು ನನ್ನ ಜೀವ ನೀನು. ನೀವು ಕೇಳ್ರಿ ಫಸ್ಟ್. ಅವ್ನ್ ಗೊತ್ತೇ ಇರ್ಬಾರ್ದು ನಾನು ಕೇಳ್ರಿ. ನನ್ ಸ್ಕೂಲ್ ಡೇಸ್ ಅಲ್ಲಿ ಯಾವಾಗ್ಲೂ ಫ್ಯಾನ್ಸಿ ಡ್ರೆಸ್ ಒಂದೇ ಕಾಸ್ಟ್ಯೂಮ್ ಆಗ್ತಾ ಇದ್ದೆ. ಯಾವ್ದು?
ಜಯಮಾತೆ ಜುಂಜುನಾನ. ಜಯಮಾತೆ ಅಲ್ಲ, ಅದು ಜಯಮಾತೆನಾ? ಇನ್ನೇನು ಜಯಮಾತೆ ಅಂತ ಯಾವ್ದಾದ್ರು ಅದು. ದೇವ್ರೈತಾ? ಭಾರತ್ ಮಾತೆ. ಜಯಮಾತೆ ಕರೆಕ್ಟ್. ನೀನು ಭಾರತ್ ಹಂಗೆಲ್ಲ ಕೈ ಮಾತೆ. ಮಾಡಂಗಿಲ್ಲ, ನಾವೆಲ್ಲ ಮಾಡಿಲ್ಲ. ನೀನಿಲ್ಲ, ಅವಳು ಮಾತ್ರ ನೀನ್ ಹಾಕ್ಬೇಕು. ಕೈ ಮಾಡಂಗಿಲ್ಲ ಹಂಗೆಲ್ಲ. ನಾನು ಹೇಳಿದ್ದನ್ನ ಹಾಕ್ರಿ. ಆತ ತಪ್ಪು ಹೇಳಿದ್ದನ್ನ ಹಾಕ್ರಿ. ಹಾ. ಹಾ. ಅಷ್ಟೇ ಹಿಂಗ್ ವರ್ಸ್ಕೊಂಡು ಹೋಗ್ತಾ ಇರೋದೇ guys. ನೆಕ್ಸ್ಟ್ ನಾನ್ ಕೇಳ್ತೀನಿ. ನೀನ್ ಇದು ಹೇಳಲ್ಲ ಕಣೋ. Build-up ಗಳು. ಆಯ್ತು, ಇವಾಗ ನಾನು ಸ್ಕೂಲಲ್ಲಿ ಅಲ್ಲಿ ಯಾವ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆಗಿದ್ದು ನಾನು? ಅಲ್ಲಿಗೆ ಇದು ಅದ್ ನೀನ್ ಹೇಳಿಲ್ಲ. ಬೇಜಾನ್ ಸತಿ ಹೇಳಿದೀನಿ ನಾನು ಇದನ್ನ ನಿನ್ಗೆ. ಏನಕ್ಕೆ ಅಂತಾನೂ ಹೇಳಿದೀನಿ. ಗೈಸ್ ನಂಗೆ ಗೊತ್ತಿಲ್ಲ ಕೊಡ. ಅವಾಗ್ಲೇ ನನ್ಗೆ ಹಿಂಗೆ ಆಗಿದ್ದು. ಹಿಂಗೆ ಮಾತಾಡ್ತಾ ಇದೀವಿ, ಪಚ್ ಪಚ್ ಅಂತ ಹೊಡಿತಾ ಗಂಟ್ಲೊಳಕ್ಕೆಲ್ಲ ಹಂಗೆ. ಹೋಗ್ಲಿ, ಗೊತ್ತಾ? ಒಂದ್ ನಿಮಿಷ ಯೋಚನೆ ಮಾಡ್ತಾ ಇದೀನಿ. ನೀನ್ ಟೈಮ್ ತಗೊಂಡಿಲ್ವಾ? ಕೇಳು. ನಾನು ಸ್ಕೂಲಲ್ಲಿ ಆನ್ಯುವಲ್ ಡೇಗೆ ಒಂದ್ ಮೂವಿದು ಒಂದು ಸಾಂಗ್ ಆಡ್ತಾ ಇದ್ದೆ. ಮನೆಗ್ ಬಂದು ನಮ್ಮ ಅಕ್ಕಂದಿರ್ಗೆಲ್ಲ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇದ್ದೆ. ಆ ಸಾಂಗ್ ಯಾವ್ದು? ನಮ್ಮ ಅಕ್ಕಂದಿರ್ಗೆಲ್ಲ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇದೆ ಆ ಮೂವಿ ಸಾಂಗ್. ಎಲ್ಲರೂ ಬೇಜಾರಾಗ್ಬಿಟ್ಟವ್ರು. ಅದು ಇನ್ನು ಇವತ್ತಿಗೂ ಕೇಳಲ್ಲ ಆ ಸಾಂಗ್ ನ, ಆ ಮೂವಿನ. ಗೈಸ್ ಸಾಂಗ್ ಗೊತ್ತು ಆದ್ರೆ ಬಾಯಿಗೆ ಬರ್ತಾ ಇಲ್ಲ. 10 9 8 7 6 5 ಹಿಂಗೆ ಮಾಡಂಗಿಲ್ಲ. ಹೊಡ್ಕೊ ಆಯ್ತು ನಂಗೆ ಗೊತ್ತಿಲ್ಲ. ಗೊತ್ತಾ? ಕಿವಿಗೆಲ್ಲ ಹಾಕ್ಬೇಡ. ಹಚ್ಕೊಂಡಿ ತಾನೆ. ಹಂಗೆ ತೋರ್ಸಿಲ್ಲ, ಸೂಪರ್ ಮಜಾ. ಆಯ್ತಾ? ನೆಕ್ಸ್ಟ್ ನೀವ್ ಹೇಳ್ರಿ. ಫ್ರೈ ಅವ್ನಿಗೆ ಗೊತ್ತಿರೋದೆಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದೀನಿ. ಚಿಕ್ಕ ಚಿಕ್ಕದ್ ಗೊತ್ತಿರಲ್ಲ ಅವ್ನಿಗೆ. ನೀಟಾಗಿ ಗೊರ್ಸು. ಪಾಪ ಅಂತ ವರ್ಷದಿ ನಾನು ಗಾಂಚಲಿ ಎಲ್ಲ ಮಾಡ್ಬಿಡ, ಜಾಸ್ತಿ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಕ್ವಶನ್. ಅಲ್ಲ ವ್ಲಾಗ್ ಮಾಡ್ತಾ ಇರೋದು ಹೂ ನೋಸ್ ಮೀ ಬೆಟರ್. ಇವ್ರಿಬ್ರು ಬೆಳೆ ಬೇಯಿಸ್ಕೋತವ್ರೆ. ದೇವ್ರೇ ಈಗ ನಮ್ಗೆ ಹಾಕಿದ್ಯಾ ತಾನೆ, ಯಾರ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ಈಗ ನಮ್ಮಿಬ್ರು ಯಾರ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತು ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ಆಯ್ತು ಪುಂಗ್ಬಿಡ್ರಿ ಕ್ವಶನ್ ಕೇಳ್ರಿ. ಸಮ್ಮರ್ ಹಾಲಿಡೇಸ್ಗೆ ನಾನು ನೀನು ಎಲ್ಲ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ತೋಟಕ್ಕೆ. ಹೌದು ಓಕೆನಾ? ಅದೇ ಮಾವಿನ ತೋಪು ಆ ಕಡೆ ಇತ್ತಲ್ಲ, ಅಲ್ಲಿ 2 ಗುಂಡಿ ತೆಗ್ದಿದ್ವಿ. ಒಂದಿನ ನಾನು ನೀನು ಲಾವಣ್ಯಕ್ಕ ಏನ್ ತರದೋ ಪಕ್ಷಿದು ಮೊಟ್ಟೆ ತಗೊಂಬಂದಿದ್ವಿ. ಗೈಸ್ ಅದು ಏಂತರ ಮೊಟ್ಟೆ ಅಂದ್ರೆ ತೀತರ ಮೊಟ್ಟೆ. ಕರೆಕ್ಟ್ ಅಲ್ಲ ಹೌದು ಅಲ್ಲ, ಇನ್ನೇನು ಹೋಗ್ತಾ ಇಲ್ಲ ಎಲ್ಗೂನು. ಗುಬ್ಬಚ್ಚಿದು. ನೆಕ್ಸ್ಟ್ ಅವ್ನು ತಪ್ಪ ಹೇಳಿದ್ನಾ? ತಪ್ಪೇ ಇದು. ಇಲ್ಲ ಏನಿಲ್ಲ ನೀನ್ ಸರಿ ಕೇಳಿಲ್ಲ. ನೀನು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅಂತ ಕೇಳಿದ್ದು, ಅಲ್ಲಿ ವಾಶ್ರೂಮ್ಗೆ ಹೋಗ್ತಾ ಇರ್ಲಿಲ್ಲ. ಇದು ಮೋಸ. ನಾನ್ ಹೈಕೋರ್ಟಲ್ಲಿ ಹೋಗ್ತೀನಿ. ಬೈ ಗೈಸ್. ಅಲ್ಲ ಗೈಸ್ ಇವ್ಳು ಸರಿ ಕ್ವಶನ್ ಕೇಳ್ತಲ್ಲ, ಹಾಕೊಂಡು ಮೂಲೆಯಲ್ಲಿ ಹಾಕೊಂಡು ತುಂಡ್ ಹಾಕಿಟ್ಬಿಟ್ರು ಗೈಸ್ ಇಬ್ರು ಸೇರ್ಕೊಂಡು. ನಾವಿಬ್ರು ಇಲ್ಲೇ ಇದೀವಿ ನೋಡಿ. ಹೊಡ್ಬಿಟ್ಬಿಟ್ರು ಗೈಸ್. ನಾನು ಇವಾಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ ಬಂದೆ. ನೆಕ್ಸ್ಟ್ ಕೇಳ್ರಿ. ರಕ್ಷೋ, ನಿಂಗೆ ಸ್ಕೂಲ್ ಜಾಯಿನ್ ಮಾಡಿದ್ದು ಅಂದ್ರೆ LKG ಜಾಯಿನ್ ಮಾಡಿದ್ದು ಬ್ಯಾಂಗ್ಳೂರ್ಗೆ ಬಂದ್ಮೇಲೆ ನಾವು. ಓಕೆನಾ ಗೈಸ್ ಇದೊಂದು 24 ವರ್ಷದ ಹಳೇ ಮಾತು. ನಿನ್ ಕ್ಲಾಸ್ ಟೀಚರ್ ಹೆಸರೇನು? ಇಂದು ಬಾನಿಗೆಲ್ಲ ಹಬ್ಬ, ಸುಜಾತ ಮಿಸ್. ಚಾನ್ಸೇ ಇಲ್ವಲ್ಲ. ಹೆಸರು ಹೇಳೋ. ಕ್ರಿಶ್ಚಿಯನ್ ಮಿಸ್. ಮೇರಿ ಅನಿತಾ. ಅಲ್ಲ, ನೀಗೆಲ್ಲ ಹಬ್ಬ ನಳಿನಿ ಮಿಸ್. ಅವ್ರು ಕ್ರಿಶ್ಚಿಯನ್ ಅಲ್ಲ, ತಮಿಳಿಯನ್ಸ್. ಕನ್ವರ್ಟೆಡ್ ಕ್ರಿಶ್ಚಿಯನ್ ಅವರು. ಎಲ್ಲ ಗೈಸ್ ಹೇರ್ ಸ್ಟೈಲ್ ಮಾಡ್ಕೋತೀವಿ. ನಮ್ದು ಲವ್ ವಿಷಯನ ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮು ಅಲ್ಲಿ ನಮ್ಮ ಫ್ಯಾಮಿಲಿ ಮುಂದೆ ಎಲ್ಲ ಹೇಳುವಾಗ ಅದು ಯಾವತ್ತು ಹೇಳಿದ್ದು, ಮತ್ತೆ ಅಕ್ಕ ಭಾವ ಎಲ್ಲ ಏನಕ್ಕೆ ಬಂದಿರ್ಲಿಲ್ಲ ಅವತ್ತು. ಹೌದು, ನಾನು ಯಾಕೆ ಬಂದಿರ್ಲಿಲ್ಲ ಅವತ್ತು? ವಾ ನಾನು ಯಾಕೆ ಬಂದಿರ್ಲಿಲ್ಲ? ತಗೊಳ್ರಿ ಟ್ವಿಸ್ಟ್. ಇವ್ರು ಬಂದಿರ್ಲಿಲ್ಲ ಏನಕ್ಕೆ, ಅಂಡ್ ಯಾವತ್ತು ಹೇಳಿದ್ದದು ಕರ್ದಿದ್ವಿ. ಕರ್ದಿತ್ತು ಮಮ್ಮಿ. ನಾನು ಕರ್ದಿದ್ದೆ, ಅಮ್ಮನೂ ಕರ್ದಿತ್ತು. ಗೈಸ್ ಇವಳು ಗಾಂಚಲಿ ಅವಳು ಬಂದಿಲ್ಲ ಅಷ್ಟೇ. ಏನ್ ಗಾಂಚಲಿ? ನಂಗೆ ಗೊತ್ತಿಲ್ಲ. ನನ್ ಗೊತ್ತು ರೀಸನ್ ಇರುತ್ತೆ. ಇವ್ರು ಗೈಸ್ ನಂಗೆ ಇಬ್ರಿಗೂ ಆಗ್ತೀನಿ, ಇಬ್ರಿಗೂ ಗೊತ್ತಿಲ್ಲ.
ಇಬ್ಬರಿಗೆ ಹಾಕ್ತೀನಿ, ಇವ್ರಿಗೆ ಹಾಕ್ತೀನಿ. ಅಲ್ಲ ನೀನ್ ಅವನಿಗೆ ಕೇಳ್ತಾ ಇರೋದು. ಬರ್ದೇ ಇರೋರ್ಗೆ ಗೊತ್ತಿಲ್ಲ. ನಾನೇನಕ್ಕೆ ಬಂದಿಲ್ಲ? ನೀನ್ ಹೇಳು. ಇಬ್ರಿಗೂ ಬೀಳ ತಪ್ಪುತ್ತೆ. ನೀನ್ ಹೇಳು. ನಿನ್ಗಿದು ಬೇಕಿತ್ತ ಯಾವತ್ತು ಆಯ್ತು, ಯಾವತ್ತು ಫಸ್ಟ್ ಆನ್ಸರ್ ಯಾವತ್ತು? ವಾಪಸ್ಸು ಹೊಂಟೋಗು ಶಿವನೇ. ಅಪ್ಪನ ಬರ್ಡೆ, ನಾನ್ ಇವ್ರಿಗೆ ಹಾಕ್ತೀನಿ, ಇವ್ರು ಹೇಳ್ಕೊಡ್ತಾವ್ರೆ. ಅವ್ರ ಅಪ್ಪನ ಬರ್ಡೆ. ಇವ್ರು ಏನಕ್ಕೆ ಬಂದಿರ್ಲಿಲ್ಲ? ನಾನು ಯಾಕೆ ಬಂದಿಲ್ಲ ನಂಗೆ ಕೇಕ್ ಕೊಡಲ್ಲ ಅಂತ ಬರ್ಲಿಲ್ಲ, ಸಾಲಲ್ಲ ಅಂತ. ಗೊತ್ತಿಲ್ವಾ ಅಷ್ಟು ಹೇಳು. ಕಿವಿ ಒಳಗಡೆ ಹಾಕ್ಬೇಡ. ಗೊತ್ತಿಲ್ವಾ? ನಿಮ್ಮ ಅಪ್ಪನ ಬರ್ಡೆ. ಏನಕ್ಕಂತ ಹೇಳು. ಗೈಸ್ ಏನಕ್ಕೆ ಅಂದ್ರೆ ಸಿಂಪಲ್, ಅವತ್ತೆಲ್ಲ ಫುಲ್ ಡ್ರಿಸ್ಲಿಂಗ್ ಆಗ್ತಾ ಇತ್ತು, ಅವಾಗ ಮಳೆಗಾಲ ಇತ್ತು, ಗುಂಡ ಅವಾಗಿನ್ನ ಚಿಕ್ಕ ಪಾಪು, ಒಂದ್ ವರ್ಷ ಅವಾಗ ಆಗಿತ್ತು, ಆಗಿಲ್ವೇನೋ, ಅದಕ್ಕೆ ಕರ್ಕೊ ಬಂದಿರ್ಲಿಲ್ಲ. ಸೊ ಗೈಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ, ಎಂಟರ್ಟೈನ್ಮೆಂಟ್ ಅಂತ ಅನಿಸಿದ್ರೆ, ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಬೇಕು ಆ್ಯಂಡ್ ಯಾರ್ಯಾರು ಮಾಡ್ಬೇಕು ಅನ್ನೋದನ್ನ ನಮ್ಮ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಇನ್ಸ್ಟಾಲ್ DM ಮಾಡಿ. ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹೊಸದಾಗಿ ಹೈಪ್ ಮಾಡಿ. ಹೊಸ ಇದು ಬಂದಿದೆ, ಕಮೆಂಟ್ಸ್ನ ಹಿಂಗೆ ಸ್ವೈಪ್ ಮಾಡಿ, ಹೈಪ್ ಅಂತ ಇರುತ್ತೆ, ಹೈಪ್ ಕೊಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.